ಎಲ್ರಿಗೂ ನಮಸ್ಕಾರ. ಲಕ್ಷ್ಮೀ ತೊಂಬಟ್ಟು ಅಂತ ನಮ್ಮ ಕುಂದಾಪುರ ಅಮಾಸ್ಯ ಬೈಲು ಊರಿನವರು ಇವರು. ಅಲ್ಲಿ ತೊಂಬಟ್ಟು ಅನ್ನೋ ಗ್ರಾಮದಿಂದ ಬಂದಿರುವರು. ಅವರಿವತ್ತು ರಾಜ್ಯ ಸಮಿತಿಯ ಸದಸ್ಯರಾದಂತಹ ಶ್ರೀಪಾಲ್ ರವರು ನಮ್ಮೊಂದಿಗಿದ್ದಾರೆ. ನಮ್ಮೆಲ್ಲರ ಸಮಕ್ಷಮದಲ್ಲಿ ಅವರು ಇವತ್ತು ಶರಣಾಗತಿ ಆಗ್ತೀನಿ ಅಂತ ಬಂದಿದ್ದಾರೆ. ಟಿವಿಯಲ್ಲಿ ಬಂದಿರೋ ನ್ಯೂಸ್ ನೋಡಿ ಇವಾಗ ಸಿದ್ದರಾಮಯ್ಯನವರು ಕೊಟ್ಟಿರುವ ಅವಕಾಶವನ್ನು ಉಪಯೋಗಿಸ್ಕೋಬೇಕಂತ ಹೇಳಿ ಜನವಾಹಿನಿಯಲ್ಲಿ ಬಂದಿದ್ರು. ಅದಕ್ಕಾಗಿ ನಾಕೆ ಸಿದ್ದರಾಮಯ್ಯರು ನಾಕೆ ಹೆಲ್ಪ್ ಮಾಡ್ಬೇಕಂತ ಹೇಳಿ ಡಿಮ್ಯಾಂಡ್ಸು ಮಾಕೆ ಮಾ ಊರಿಗೆ ಏನಿರಲಿ ಏನು ಇಲ್ಲ, ಚೆನ್ನಾಗಿ ಬಡ ಸ್ಥಿತಿಯಲ್ಲಿ ಇರ್ತೀವಿ. ಅದಕ್ಕಾಗಿ ಶಾಲೆ ಇಲ್ಲ, ರೋಡ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಆಸ್ಪತ್ರೆ ವ್ಯವಸ್ಥೆ ಇಲ್ಲ, ಏನು ಇಲ್ಲ. ಅದನ್ನ ನೆರವೇರಿಸ್ಬೇಕಂತ ಹೇಳಿ. ನಿಮ್ಗೆ ಯಾರಾದ್ರೂ ಒತ್ತಡ ಇತ್ತು ನೀವೇ ಬಂದಿದ್ದೀರಾ? ಯಾರ್ದು ಒತ್ತಡೆ ಇಲ್ಲ, ನಾನೇ ಬಂದಿರೋದು. ಸೊ ಈಗ ಅವರು ವಾಲಂಟರಿ ಆಗಿ ಬಂದು ಸರೆಂಡರ್ ಆಗಿದ್ದಾರೆ. ಸೊ ಡಿವೈಎಸ್ಪಿ ಅವರು ವರದಿಯನ್ನು ತಗೊಂಡು ಈ ಕಮಿಟಿನಲ್ಲಿ DC ನೇತೃತ್ವದಲ್ಲಿ ಕಮಿಟಿನಲ್ಲಿ ಎಲ್ಲರೂ ಚರ್ಚೆ ಮಾಡಿ ಅದನ್ನು ರೆಕಮೆಂಡ್ ಮಾಡಿ ಸ್ಟೇಟ್ ಗವರ್ಮೆಂಟ್ ಕಳಿಸ್ತೀವಿ. ದೆನ್ ಸ್ಟೇಟ್ ಗವರ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ದ ಡಿಸಿಷನ್. ಇವತ್ತು ಕೋರ್ಟ್ ಪ್ರೊಡ್ಯೂಸ್ ಇವತ್ತೇ ಮಾಡೋದು ಪ್ರೊಸೀಜರ್? ಹೌದು, ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿ ಕೋರ್ಟ್ ಪ್ರೊಸೀಜರ್ ಮಾಡಿ ಆಮೇಲೆ ಕಸ್ಟಡಿಯನ್ನು ತಗೊಳ್ತೀವಿ. ಅವರು ಸ್ಟೇಟ್ ಸರೆಂಡರ್ ಕಮಿಟಿದು ರೆಪ್ರೆಸೆಂಟೇಟಿವ್ ಆಗಿ ಶ್ರೀಪಾಲ್ ಎಂದು ಅಡ್ವೊಕೇಟ್ ಬಂದಿದ್ದಾರೆ. ಕುಂದಾಪುರ. ಸರ್, ಯಾವ ರೀತಿ ಅದು ಕೇಸ್ ಉಂಟು ಸರ್? ಒಂದು ಎಕ್ಸ್ಚೇಂಜ್ ಆಫ್ ಫೈರ್ ಕೇಸ್ ಇದೆ. ನಕ್ಸಲರ್ಗಳು ANF ತಂಡ ಹೋದಾಗ ನಕ್ಸಲರ್ಗಳು ಬಂದು ಫೈರ್ ಮಾಡಿದ್ದಾರೆ. ಅದು 2007ನೇ ಕೇಸು. ಮತ್ತೆ ಇನ್ನೂ 2 ಕೇಸು. ಒಂದು ಕೇಸ್ ಒಂದು ಯಾರೋ ಒಬ್ಬರಿಗೆ ಹಲ್ಲೆ ಮಾಡಿ ಬೆದರಿಕೆ ಹಾಕಿದ್ದಾರೆ. ಮತ್ತೊಂದು ಕೇಸು ಪ್ಯಾಂಪ್ಲೆಟ್ಸ್ ಅನ್ನು ಬಿಲ್ಡಿಂಗ್ ಅಲ್ಲೂ ಮತ್ತೆ ಗೋಡೆಗಳನ್ನೆಲ್ಲೂ ಅಂಟಿಸಿದ್ದಾರೆ. ಈ 3 ಪ್ರಕರಣಗಳಿದೆ. 2007 ಮತ್ತೆ 2008ನೇ ಹೆಸರಿದು ಕೇಸ್ಗಳು. ಇವರು 2007 ಇವರು ಪೊಲೀಸ್ ಸಂಪರ್ಕಕ್ಕೆ ಯಾವುದು ಅವ್ರ ಮೇಲೆ ವಾರಂಟ್ ಇದೆ, ವಾಂಟೆಡ್ ಅಕ್ಯೂಸ್ಡ್ ಆಗಿದ್ದಾರೆ. ಅದು ಇನ್ವೆಸ್ಟಿಗೇಷನ್ ಮಾಡಿ ನಾವು ಹೀಗೆ ಹಲವು LPC ಪ್ರಕರಣಗಳಿಗೆ ನಾವು ಪ್ರೆಸ್ ನೋಟ್ನಲ್ಲಿ ಕೊಡ್ತಾ ಇದ್ವಿ. 30 ವರ್ಷ ಹಿಂದೆ ತಲೆ ಮರೆಸ್ಕೊಂಡಿದ್ದವರು ಮತ್ತೆ ಆಗಿದ್ದಾರೆ. 40 ವರ್ಷ ತಾವು ನೋಡಿರ್ಬೋದು. ಸೊ ಈಗ ಬಂದಿದ್ದಾರೆ. ಹಿಂದೆ ಯಾರು ಅಂದ್ರೆ ಏನು ಮಿಸ್ಇನ್ಫಾರ್ಮೇಶನ್ ಇತ್ತು ಅದರದ ಬಗ್ಗೆ ಕಮೆಂಟ್ ಮಾಡೋದು ಕಷ್ಟ ಆಗುತ್ತೆ. 40 ವರ್ಷ ಬಿಟ್ಟು ಏನಕ್ಕೆ LPC ಅಕ್ಯೂಸ್ ಸಿಗ್ತಾರೆ? ಬಿಕಾಸ್ ಆಫ್ ಇನ್ವೆಸ್ಟಿಗೇಷನ್ ಅಂಡ್ ಎಫರ್ಟ್ಸ್. ದಿಸ್ ಟೈಮ್ ಎಫರ್ಟ್ಸ್ ಅಂಡ್ ಕೆಲವೊಂದು ಟ್ರಿಗರಿಂಗ್ ಫ್ಯಾಕ್ಟರ್ ಇರುತ್ತೆ. ANF ಇನ್ಸಿಡೆಂಟ್ ಮತ್ತೆ ಸ್ಟೇಟ್ ಇಂಟೆಲಿಜೆನ್ಸ್ ಎಫರ್ಟ್ಸ್ ಫಾರ್ ಸರೆಂಡರ್, ಅದ್ರ ಮೇಲೆ ಬಂದಿರಬಹುದು. ಇನ್ವೆಸ್ಟಿಗೇಷನ್ ಮಾಡಿದೆ ಸರ್. ಅಲ್ಲಿ ನಕ್ಸಲ್ ಪ್ಯಾಕೇಜ್, ಸರೆಂಡರ್ ಪ್ಯಾಕೇಜ್ ತಗೊಂಡಿದ್ದಾರೆ ಆಂಧ್ರದಲ್ಲಿ? ಇಲ್ಲ, ಆತರ ಯಾವ್ದು ಮಾಹಿತಿ ಇಲ್ಲ. ಅಲ್ಲ, ಈಗ ಉಡುಪಿ ಜಿಲ್ಲೆಯದು ಇವರೊಬ್ಬರೇ ಇನ್ನೂ ಬೇರೆ ಇದ್ದಾರಾ ನಕ್ಸಲ್ ಚಟುವಟಿಕೆಯಲ್ಲಿ? ಇಲ್ಲ, ಉಡುಪಿ ಜಿಲ್ಲೆಯಲ್ಲಿ ನೇಟಿವ್ ಇರುವವರು ಐ ಥಿಂಕ್ ಕರ್ನಾಟಕದಲ್ಲಿ ನೇಟಿವ್ ಇರುವ ಎಲ್ಲ ನಕ್ಸಲ್ಗಳು ಈಗ ಸರೆಂಡರ್ ಆಗಿದ್ದಾರೆ. ಉಡುಪಿಯಲ್ಲಿ ಇಬ್ಬರೇ ಇದ್ದದ್ದು ಹಾಗಾದ್ರೆ, ವಿಕ್ರಮಗೌಡ ಮತ್ತೆ ಇವರು? ಹೌದು. ಅವರಿಗೆ ಮತ್ತೆ ನಮ್ಮ ಕಮಿಟಿಯವರನ್ನ ಸಂಪರ್ಕ ಮಾಡಿದ್ರು ಕೆಲವು ದಿನದ ಹಿಂದೆ. ಅಂದ್ರೆ ಇದು ಕರ್ನಾಟಕದಲ್ಲಿ ಪಾಲಿಸಿ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಅವರು ಇನ್ನು ಓಪನ್ ಆಗಿ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆ ಆಧಾರದ ಮೇಲೆ ಅಲ್ಲಿ ಕರ್ನಾಟಕದ 3 ಕೇಸ್ ಇದೆ. ಆ ಕಾರಣಕ್ಕಾಗಿ ಮತ್ತೆ ವಾಪಸ್ ಬರೋದಕ್ಕಾಗಲ್ಲ. ಮತ್ತೆ ಅಲ್ಲಿ ಯಾವ್ದು ಆಂಧ್ರದಲ್ಲೂ ಕೇಸ್ ಇಲ್ಲ. ಮತ್ತೆ ಈಗ ಸದ್ಯದಲ್ಲಿ ಅವ್ರು ಯಾವ್ದೋ ಚಳುವಳಿ ಈಗ ಆ ತರದ ಇದ್ರಲ್ಲೂ ಕೂಡ ಇಲ್ಲ ಆಂಧ್ರದಲ್ಲಿ. ಅದಕ್ಕೆ ಇಲ್ಲಿ ಬಂದು ಕೇಸ್ಗಳನ್ನ ನಾನು ಲೀಗಲ್ ಪ್ರೊಸೆಸ್ ಏನಿದೆ ಅದನ್ನ ಎದುರಿಸೋದಕ್ಕೆ ರೆಡಿ ಇದ್ದೀನಿ. ಪಾಲಿಸಿ ಅಡಿಗಡೆ ನಾನು ಸರೆಂಡರ್ ಆಗೋದಕ್ಕೂ ಕೂಡ ಕಮಿಟಿ ಬಂದು ಬರ್ತೀನಿ ಅಂತ ಹೇಳಿದ್ರೆ ಆ ಕಾರಣ ಈಗ LADC ಅಂತಿದೆ, ಲೀಗಲ್ ಸರ್ವಿಸ್ ಸೆಂಟರ್. ಇದರಲ್ಲಿ LADC ಅಂತೇಳಿ ಡಿಫೆನ್ಸ್ ಕೌನ್ಸಿಲ್ ಅಂತ ಸುಪ್ರೀಂ ಕೋರ್ಟ್ ಇಲ್ಲಿ ಚೀಫ್ ಜಸ್ಟಿಸ್ ಮಾಡಿದ್ರು. ಈಗ ಅಲ್ಲಿ ಆ ಫೆಸಿಲಿಟಿ ಕೊಡಬೇಕು. ಮತ್ತೆ ಜೊತೆಗೆ ಸ್ಪೆಷಲ್ ಕೋರ್ಟ್ ಅನ್ನ ಮಾಡೋದಕ್ಕೆ ಪ್ರಾವಿಷನ್ ಮಾಡಬೇಕು. ಅಲ್ಲಿ ಸ್ಪೆಷಲ್ ಆಗಿ ಹೇಗೆ PP ಇರ್ತಾರೋ ಅದೇ ರೀತಿ ಡಿಫೆನ್ಸ್ ಕೌನ್ಸಿಲ್ ಇದಕ್ಕೂ ಕೂಡ ಸರ್ಕಾರ ಪ್ರಾಧಾನ್ಯ ಕೊಡಬೇಕು ಅಂತೇಳಿ ಸರ್ಕಾರದ ಮುಂದೆ ಡಿಮ್ಯಾಂಡ್ ಮಾಡಿದೆ ಕಮಿಟಿ ಮತ್ತೆ ನಾಗರಿಕ ಸಮಿತಿ ಅವರು ಕೂಡ. ಅದು ಸರ್ಕಾರ ಪ್ರೋಸೆಸ್ ಅನ್ನು ಕೂಡ ಪಾಸಿಟಿವ್ ಆಗಿ ಮಾಡ್ತೀವಿ.
ಇವತ್ ನಾಳೆ ಹಂಗೆ ಸರ್ಕಾರ, ಪೊಲೀಸ್ ಇಲಾಖೆ ಮತ್ತೆ ನಮ್ಮ ಕಮಿಟಿ ಎಲ್ಲವೂ ಕೂಡ ಹೈಕೋರ್ಟಿಗೆ ಅಪ್ರೋಚ್ ಅನ್ನು ಮಾಡ್ತಾ ಇದೆ. ಸ್ಪೆಷಲ್ ಕೋರ್ಟ್ ಇದು ಆದೇಶದ ಪ್ರಕಾರ ಇದೆ. ಅದರಲ್ಲಿ 3 ಕೆಟಗರಿಯಲ್ಲಿ ಸರೆಂಡರ್ ಪ್ಯಾಕೇಜ್ ಇದೆ. ಒಂದು ಎ ಕೆಟಗರಿ ಯಲ್ಲಿ ಬರುವ ಸದಸ್ಯರಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 7 ಲಕ್ಷದ ಪ್ಯಾಕೇಜ್ ಇದೆ. ಅದರಲ್ಲಿ ಬಿ ಕೆಟಗರಿಯಲ್ಲಿ ಇರುವವರು, ಅಂದ್ರೆ ಎ ಕೆಟಗರಿಯಲ್ಲಿ ಬರುವವರು ನಮ್ಮ ರಾಜ್ಯದ ನಿವಾಸಿಗಳಾಗಿದ್ದುಕೊಂಡು ಈ ಚಟುವಟಿಕೆಯಲ್ಲಿ ತೊಡಕೊಂಡಿರುವರು. ಅದರಲ್ಲಿ ಬಿ ಕೆಟಗರಿಯಲ್ಲಿ 5 ಲಕ್ಷ, ಅದರಲ್ಲಿ 5 ಲಕ್ಷ ಬರುತ್ತೆ ಅವರಿಗೆ. ಅದು ಬೇರೆ ರಾಜ್ಯದವರು ಇಲ್ಲಿ ನಕ್ಸಲ್ ಚಟುವಟಿಕೆಯಲ್ಲಿ ತೊಡಕೊಂಡಿರುವರು. ಇನ್ನೊಂದು 3ನೇ ಸಿ ಕೆಟಗರಿಯಲ್ಲಿ 2 ಲಕ್ಷ ಇದೆ. 2 ಲಕ್ಷ ಅದರಲ್ಲಿ ಮಾಹಿತಿದಾರರು ಇರುವಂತದ್ದು ಅಥವಾ ಕೊರಿಯರ್, ಆ ರೀತಿ ಇನ್ಫಾರ್ಮೇಶನ್ ಕೊಡುವಂತವರು, ಅವರನ್ನು ಒಳಗೊಂಡಿರುವಂತದ್ದು. ಪೊಲೀಸರು ಅವರ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರು ಯಾವ ಕೆಟಗರಿಯಲ್ಲಿ ಬರ್ತಾರೆ ಅನ್ನೋದನ್ನು ನೋಡಿ ಅವರಿಗೆ ಮತ್ತೆ ನಾವು ಶಿಫಾರಸು ಮಾಡ್ತೇವೆ. ರಾಜ್ಯ ಸಮಿತಿಗೆ ಶಿಫಾರಸು ಮಾಡಿ ಸರ್ಕಾರದಿಂದ ಅವರಿಗೆ ಆ ಪ್ಯಾಕೇಜ್ ಹಂತ ಹಂತವಾಗಿ ಬರುತ್ತೆ. ಮೊದಲ 2 ವರ್ಷದ ಒಳಗಡೆ ಈಗ 7 ಲಕ್ಷದ ಇದರಲ್ಲಿ ಬಂದ್ರೆ ಮೊದಲಿಗೆ ಅವರಿಗೆ 3 ಲಕ್ಷವನ್ನು ಕೊಡ್ತಾರೆ. ನಂತರ 1 ವರ್ಷದ ನಂತರ 2 ಲಕ್ಷ, ಆಮೇಲೆ 2ನೇ ವರ್ಷ ಆಗುವಾಗ ಪುನಃ ಉಳಿದ 2 ಲಕ್ಷವನ್ನು ಕೊಡ್ತಾರೆ. ಆ ರೀತಿ ಹಂತ ಹಂತವಾಗಿ ಪ್ಯಾಕೇಜ್ ಬರುತ್ತೆ. ಅದೇ ರೀತಿಯಲ್ಲಿ ಅವರಿಗೆ ಪುನರ್ವಸತಿಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಯಾವುದಾದ್ರೂ ತರಬೇತಿ ಅಥವಾ ವಿದ್ಯಾಭ್ಯಾಸಕ್ಕೆ ಈ ರೀತಿಯ ಅವಕಾಶಗಳು ಇದೆ. ಅವರಿಗೆ ಸ್ವಂತ ಉದ್ಯೋಗ ಮಾಡೋದಿದ್ರೆ ಅದಕ್ಕೂ ಅವಕಾಶ ಕಲ್ಪಿಸೋಕೆ ಅವಕಾಶ ಇದೆ. ಅದರಿಂದಾಗಿ ಪುನರ್ವಸತಿಗೆ ಸಂಬಂಧಪಟ್ಟಾಗ ಅವ್ರು ಏನು ಕೇಳ್ತಾರೆ ಅದನ್ನು ನೋಡ್ಬಿಟ್ಟು ವ್ಯವಸ್ಥೆ ಮಾಡ್ತೀವಿ. ಡಿಸ್ಟ್ರಿಕ್ಟ್ ಕಮಿಟಿನಲ್ಲಿ ತೀರ್ಮಾನ ಮಾಡಿ ರೆಕಮೆಂಡ್ ಮಾಡಿ ನಾವು ಪ್ರೊಸೀಡಿಂಗ್ಸ್ ಎಲ್ಲ ಮಾಡಿ ಮತ್ತೆ ಸ್ಟೇಟ್ ಕಮಿಟಿಗೆ ತೀರ್ಮಾನ ಆಗಿದೆ. ಈಗ ನಾವು ಅಂದ್ರೆ ನಮ್ದು ತೀರ್ಮಾನ ಆಗಿದೆ. ಎ ಕೆಟಗರಿ ಕ್ಯಾಟಗರಿ ಅವ್ರು ಕುಂದಾಪುರ ತಾಲೂಕದ ನೇಟಿವ್ ಇದ್ದಾರೆ, ಫ್ಯಾಮಿಲಿ. ಕರ್ನಾಟಕದಲ್ಲಿ ಅವರ ಮೇಲೆ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ 3 ಕೇಸ್. ಬೇರೆ ರಾಜ್ಯಗಳಲ್ಲಿ 99% ಇಲ್ಲ, ಟು ಮೈ ನಾಲೆಡ್ಜ್. ಬಟ್ ಅದು 100% ಗೊತ್ತಿಲ್ಲ. ನಮ್ಮ ರಾಜ್ಯದಲ್ಲಿ ಅವ್ರ ಮೇಲೆ ಈಗ ಅವರಿಗೆ ಕಾನೂನು ನೆರವಲ್ಲ ಹೇಗೆ ಅವರಿಗೆ? ಅದು ಲೀಗಲ್ ಪ್ರೊಸೀಜರ್ಸ್, ವಾಟರ್ ಏನು ಟ್ರಯಲ್ ನಡೀಬೇಕು ಅದನ್ನು ಲೀಗಲ್ ಆಸ್ಪೆಕ್ಟ್ ಆಗಿ ಹೋಗ್ತದೆ. ಅವ್ರು ವಾಲಂಟರಿ ಆಗಿ ಸರೆಂಡರ್ ಆಗಿರೋದ್ ಬಗ್ಗೆ ಕಮಿಟಿಯಿಂದ ಗೌರ್ಮೆಂಟ್ ಗೆ ಪ್ರಪೋಸಲ್ ಕೊಟ್ಟಿದ್ವಿ ಮೊನ್ನೆ. ಸ್ಪೆಷಲ್ ಈಗ LADC ಅಂತಿದೆ, ಲೀಗಲ್ ಸರ್ವಿಸ್ ಸೆಂಟರ್. ಇದರಲ್ಲಿ LADC ಅಂತೇಳಿ ಡಿಫೆನ್ಸ್ ಕೌನ್ಸಿಲ್ ಅಂತ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಮಾಡಿದ್ರು. ಈಗ ಅಲ್ಲಿ ಆ ಫೆಸಿಲಿಟಿ ಕೊಡಬೇಕು ಮತ್ತು ಜೊತೆಗೆ ಸ್ಪೆಷಲ್ ಕೋರ್ಟ್ ಅನ್ನ ಮಾಡೋದಕ್ಕೆ ಪ್ರಾವಿಷನ್ ಮಾಡಬೇಕು. ಅಲ್ಲಿ ಸ್ಪೆಷಲ್ ಆಗಿ ಹೇಗೆ PP ಇರ್ತಾರೋ ಅದೇ ರೀತಿ ಡಿಫೆನ್ಸ್ ಕೌನ್ಸಿಲ್ ಇದಕ್ಕೂ ಕೂಡ ಸರ್ಕಾರ ಪ್ರಾಧಾನ್ಯ ಕೊಡಬೇಕು ಅಂತೇಳಿ ಸರ್ಕಾರದ ಮುಂದೆ ಡಿಮ್ಯಾಂಡ್ ಮಾಡಿದ್ದೀವಿ. ಕಮಿಟಿ ಮತ್ತೆ ನಾಗರಿಕ ಸಮಿತಿ ಅವರು ಕೂಡ ಅದು ಸರ್ಕಾರ ಪ್ರೋಸೆಸ್ ಅನ್ನು ಕೂಡ ಪಾಸಿಟಿವ್ ಆಗಿ ಇದು ಮಾಡ್ತೀವಿ. ಇವತ್ ನಾಳೆ ಹಂಗೆ ಸರ್ಕಾರ, ಪೊಲೀಸ್ ಇಲಾಖೆ ಮತ್ತೆ ನಮ್ಮ ಕಮಿಟಿ ಎಲ್ಲವೂ ಕೂಡ ಹೈಕೋರ್ಟಿಗೆ ಅಪ್ರೋಚ್ ಅನ್ನು ಮಾಡ್ತಾ ಇದೆ. ಸ್ಪೆಷಲ್ ಕೋರ್ಟ್ ಇದು